ನಮಸ್ಕಾರ ವೀಕ್ಷಕರೇ, ಇದು ಬೆಂಗಳೂರು ಲೈವ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. PR ಪಾಟೀಲ್ ರಿಸೈನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಸಿಎಂ ಸಲಹೆಗಾರ ಸ್ಥಾನಕ್ಕೆ PR ಪಾಟೀಲ್ ರಿಸೈನ್ ಮಾಡಿದ್ದಾರೆ. ಮುಖ್ಯಮಂತ್ರಿಗೆ ಮುಚ್ಚಿದ ಲಕೋಟೆಯಲ್ಲಿ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಸಲಹೆಗಾರ ಸ್ಥಾನಕ್ಕೆ PR ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಬಳಿಕ PR ಪಾಟೀಲ್ ಫಸ್ಟ್ ರಿಯಾಕ್ಷನ್ ರಿಪಬ್ಲಿಕ್ ಕನ್ನಡಕ್ಕೆ. ರಾಜೀನಾಮೆ ನಿನ್ನೆ ಮೊನ್ನೆಯ ವಿಚಾರ ಅಲ್ಲ ಅಂತ PR ಪಾಟೀಲ್ ಹೇಳ್ತಾ ಇದ್ದಾರೆ. ಅಂದ್ರೆ ಬಹಳ ದಿನಗಳಿಂದ ಹಾಗಾದ್ರೆ ಅಸಮಾಧಾನ ಇತ್ತ. ರಾಜೀನಾಮೆ ಬಗ್ಗೆ ನಾನು ಮೊದಲೇ ನಿರ್ಧಾರ ಮಾಡಿದ್ದೆ ಅಂತ PR ಪಾಟೀಲ್ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಕರೆದ್ರೆ ಹೋಗಿ ಮಾತನಾಡ್ತೀನಿ ಅಂತ PR ಪಾಟೀಲ್ ಹೇಳಿದ್ದಾರೆ. PR ಪಾಟೀಲ್ ಮತ್ತು ಸಿದ್ದರಾಮಯ್ಯ ನಿನ್ನೆ ಮೊನ್ನೆಯಿಂದ ಜೊತೆಗಿದ್ದವರಲ್ಲ, ಬದಲಾಗಿ ದಶಕಗಳ ರಾಜಕಾರಣವನ್ನ ಒಟ್ಟಿಗೆ ಮಾಡಿದಂಥವರು. ಹಾಗಾಗಿ PR ಪಾಟೀಲ್ ಸಿದ್ದರಾಮಯ್ಯ ಸಲಹೆಗಾರರಾಗಿ ರಿಸೈನ್ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಏನೋ ಸಮಥಿಂಗ್ ಬಿಗ್ ಇಸ್ ಗೋಯಿಂಗ್ ಆನ್ ಅಂತ ಅನ್ಸುತ್ತೆ. ಏನೋ ಅನುಮಾನ ಮೂಡುತ್ತೆ. ಏನ್ ನಡೀತಾ ಇದೆ ಹಾಗಾದ್ರೆ? ಏನು ವಿಶೇಷ ಬೆಳವಣಿಗೆ ಏನಲ್ಲದು. ನಾನು ಯಾವತ್ತೋ ರಾಜೀನಾಮೆ ಕೊಡಬೇಕು ಅಂತ ಹಿಂದೆ ನಿರ್ಧಾರ ಮಾಡಿದ್ದೆ. ಅದು ರಾಜ್ಯಪಾಲರ ಒಂದು ತೂಗುಗತ್ತಿ ಒಂದು ತಲೆ ಮೇಲೆ ಇತ್ತಲ್ಲ, ಡಿಸ್ಕ್ವಾಲಿಫಿಕೇಷನ್ ಆಫ್ ಮೆಂಬರ್ಶಿಪ್ಪು ಆಫೀಸ್ ಆಫ್ ಪ್ರಾಫಿಟ್ದು, ಅದು ಕ್ಲಿಯರ್ ಆಗಲಿ ಅಂತ ಕಾಯ್ತಿದ್ದೆ. ಕ್ಲಿಯರ್ ಆಯಿತು, ಅದು ಬಿಟ್ಟುಬಿಟ್ಟೆ. ಅಸಮಾಧಾನ ಏನಿಲ್ಲ. ನೀವು ಸುಮ್ಮನೆ ಕೆಲವರು ನೀವು ಸುದ್ದಿ ಸಿಗಲಾದ ಸುದ್ದಿಗಳು ಸೃಷ್ಟಿ ಮಾಡ್ತೀರಿ. ಅಸಮಾಧಾನ ಯಾರ ಬಗ್ಗೆನೂ ಇಲ್ಲ. ನಾನು ಏನು ಹೇಳಬೇಕು ಅದನ್ನು ಮುಖ್ಯಮಂತ್ರಿಗೆ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಮುಖ್ಯಮಂತ್ರಿ ಏನೋ ನಿನ್ನೆ ಮೈಸೂರಲ್ಲಿ ಹೇಳಿದ್ದಾರೆ, ಕರೆದು ಮಾತಾಡ್ತೀನಿ ಅಂತ. ಹೋಗ್ತೀನಿ, ಮಾತಾಡ್ತೀನಿ. ಆಫೀಸ್ ಆಫ್ ಪ್ರಾಫಿಟ್ಟು ತಪ್ಪೇನಾಯಿತು. ನಾವು ಶಾಸಕರಾಗಿದ್ದೀವಿ, ಆ ಹುದ್ದೆ ಅಲಂಕರಿಸಿದರೆ ಆಫೀಸ್ ಆಫ್ ಪ್ರಾಫಿಟ್ ಆಗ್ತದೆ. ಅದು ಡಿಸ್ಕ್ವಾಲಿಫಿಕೇಷನ್ ಅಟ್ರಾಕ್ಟ್ ಆಗ್ತದೆ. ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರದ್ದಾಗಿತ್ತು. ಹಿಂದೆ ಅವರು ಬಸವನಗುಡಿ MLA ಆಗಿದ್ದರು. ಅವರು ಹಿಂದೆ VP ಸಿಂಗ್ ಪ್ಲ್ಯಾನಿಂಗ್ ಕಮಿಷನ್ದು ವೈಸ್ ಚೇರ್ಮನ್ ಮಾಡಿದ್ರು ಡೆಲ್ಲಿಗೆ. ಆವಾಗ ಅದು ಆಫೀಸ್ ಆಫ್ ಪ್ರಾಫಿಟ್ ಅಟ್ರಾಕ್ಟ್ ಆಯಿತು. ಹೈಕೋರ್ಟ್ದವರು ಅಫ್ಕೋರ್ಸ್ ಇಂಥ ಕೇಸ್ಗಳಾಗ್ಯಾವ. ಹಿಂದೆ ಸೋನಿಯಾ ಗಾಂಧಿಗೊಮ್ಮಾಗಿತ್ತು ಆಫೀಸ್ ಆಫ್ ಪ್ರಾಫಿಟ್ಟು. ಹಾಂ, ಪನ್ನಣ್ಣವರು ಅಮೆಂಡ್ಮೆಂಟ್ ಆಗ್ಯಾರ. ಇದು ನಮ್ಮ ಕೇಸ್ನಲ್ಲಿ ಅಮೆಂಡ್ಮೆಂಟ್ ಆಗಿದ್ದಿಲ್ಲ. ಆಮೇಲೆ ಅಸೆಂಬ್ಲಿಲಿ ತಂದು 2 ಸಲ ಅಮೆಂಡ್ಮೆಂಟ್ ಮಾಡಿದ್ರು. ರಾಜ್ಯಪಾಲರು ಹಸ್ತಾಕ್ಷರ ಹಾಕಿರಲಿಲ್ಲ, ಹಾಕಿದ್ರು ಮೊನ್ನೆ. ಏನು ವಿಶೇಷ ಬೆಳವಣಿಗೆ ಏನಲ್ಲದು. ನಾನು ಯಾವತ್ತೋ ರಾಜೀನಾಮೆ ಕೊಡಬೇಕು ಅಂತ ಹಿಂದೆ ನಿರ್ಧಾರ ಮಾಡಿದ್ದೆ. ಅದು ರಾಜ್ಯಪಾಲರ ಒಂದು ತೂಗುಗತ್ತಿ. ಮುಖ್ಯಮಂತ್ರಿ ಸಲಹೆಗಾರರ ಹುದ್ದೆಗೆ ರಾಜೀನಾಮೆ ನೀಡಿದ ಬಳಿಕ ಇದೀಗ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡದ ಜೊತೆ ಶಾಸಕರಾದಂಥ PR ಪಾಟೀಲ್ ಅವರಿದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ, ಏನು ವಿಚಾರ ಅನ್ನುವಂಥದ್ದು. ಸರ್, ತಾವು ಈಗ ನಿನ್ನೆ ಮುಖ್ಯಮಂತ್ರಿಗೆ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿದ್ರಿ. ಅಂದರೆ ಬಹಳ ಒಂದು ಚರ್ಚೆ ಆಗ್ತಾ ಇರುವಂಥದ್ದು, ಏನು ಕಾರಣ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಹಂಗೆ ಈಗ ಕಾರಣ ಇಲ್ಲದೇ ಏನೂ ಆಗಲ್ಲ. ನಾನು ಕಾರಣ ಅದನ್ನು ಮುಖ್ಯಮಂತ್ರಿಯವರಿಗೆ ಭಾಳ ವಿವರವಾಗಿ ಹೇಳಿದ್ದೀನಿ, ಪತ್ರದಲ್ಲಿ ತಿಳಿಸಿದ್ದೀನಿ. ಅವ್ರ ಜೊತೆ ಮಾತಾಡಿದೆ, ಮಾಧ್ಯಮಕ್ಕೆ ಮಾತಾಡಲ್ಲ. ಅಂದರೆ ಯಾವ ವಿಚಾರಕ್ಕೆ ಭಾಳ ಪ್ರಮುಖವಾಗಿ ಅನ್ನುವಂಥದ್ದು ಏನು ಹೇಳಬೇಕದನ್ನೆಲ್ಲ ಪತ್ರದಲ್ಲಿ ಬರೆದಿದ್ದೀನಿ. ನಾನು ಕರೆದ್ರೆ ಅವ್ರ ಹತ್ರ ಮಾತಾಡ್ತೀನಿ. ಅಂದರೆ ಏನಾದರೂ ಅನುದಾನ ಹಂಚಿಕೆ ಈ ರೀತಿಯಾದಂಥ ವಿಚಾರಗಳು ಎಲ್ಲ ಅನೇಕ ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳಿಂದಲೇ ನಾನು ಸುಮ್ಮನೆ ಕೊಡೋಕ್ಕಾಗಲ್ಲ, ಮಾತಾಡ್ತೀನಿ. ಸರ್, ಅಂದರೆ ಏನೇ ವಿಚಾರ ಇದ್ದರೂ ತಾವು ಪತ್ರ ಬರೆದು CM ಅವ್ರ ಗಮನಕ್ಕೆ ತಂದು ಈ ರೀತಿಯಾದಂಥ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರಿ. ಆದರೆ ಈ ಬಾರಿ ರಾಜೀನಾಮೆ ಪತ್ರ ನೇರವಾಗಿ ಕೊಟ್ಬಿಟ್ರಿ ಅನ್ನೋ. ನಾನು ಹಿಂದಿನ ರಾಜೀನಾಮೆ ಕೊಡಬೇಕಂದಿದ್ದೆ. ಅದು ಆಫೀಸ್ ಆಫ್ ಪ್ರಾಫಿಟ್ಟು ತಲೆ ಮೇಲೆ ಇತ್ತು. ಅದು ಹೆದರಿ ರಾಜೀನಾಮೆ ಕೊಟ್ಟು ಹೋದರು ಅಂತ ಅನ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಎಷ್ಟು ದಿವಸ ಕಾಯ್ದಿದ್ದೆ. ರಾಜ್ಯಪಾಲರ ಅಂಕಿತ ಬಿತ್ತು. ಸೊ ನಾನು ನೆರಳಲ್ಲಾಗಿದ್ದೀನಿ, ರಾಜೀನಾಮೆ ಕೊಟ್ಟೆ. ಅಲ್ಲ, ಒಂದು ವೇಳೆ CM ಅವರು ಮತ್ತೆ ಕರೆದು ಮಾತುಕತೆ ಆಡಿದರೆ? ಅಲ್ಲ, ಮತ್ತು CM ಕರೆದ್ರೆ ಖಂಡಿತ ಹೋಗ್ತೀನಿ. ಆದರೆ ರಾಜೀನಾಮೆ ವಾಪಸ್ ತೊಗೊಳ್ಳಲ್ಲ. ಅಲ್ಲ, ಈ ಮಧ್ಯದಲ್ಲಿ ಅಂದರೆ ನಿಮ್ಮ ಕ್ಷೇತ್ರಕ್ಕೆ ಅನುದಾನ, ವಿಶೇಷ ಪ್ಯಾಕೇಜ್ ಈ ರೀತಿಯಾದಂಥ ಕೆಲವೊಂದಷ್ಟು ಕೊಡೋದಕ್ಕಾಗಿಲ್ಲ CM ಅವರು ಅನ್ನೋಂಥ ವಿಚಾರ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ನಿಮ್ಮಿಂದ ಸ್ಪಷ್ಟವಾಗಲಿ ಅನ್ನೋ. ಆರ್ಥಿಕವಾಗಿ ಸಮಸ್ಯೆ ಇದೆ ಅಂತ ನನಗೂ ಗೊತ್ತಿದೆ. ಗ್ಯಾರಂಟಿ ಕಾರ್ಡ್ ಈ ಅನುದಾನ ಮುಂದೆ ಬಜೆಟಲ್ಲಿ ಕೊಡಿ ಅಂತ ಕೇಳಿದ್ದೀನಿ. ಕೊಡ್ಬೋದು.
ಯಾಕಂದರೆ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಹಿಂಜರಿಯೋದಿಲ್ಲ. ಸೊ ತಮ್ಮ ಕ್ಷೇತ್ರಕ್ಕೆ ಏನೋ ನೀರಾವರಿ ಇದಕ್ಕೆ 200 ಕೋಟಿ ರೂಪಾಯಿ ಆ ರೀತಿಯಾದಂಥ ನಾನು 200 ಕೋಟಿ ರೂಪಾಯಿ ಕೇಳಿದ್ದೀನಿ ಅಂತರ್ಜಲ ಹೆಚ್ಚು ಮಾಡೋದಕ್ಕೆ. ಮೋಸ್ಟ್ಲಿ ಬಜೆಟಲ್ಲಿ ಕೊಡ್ಬೋದು ಅಂತ ಭರವಸೆ ಇದೆ. ಬಜೆಟ್ ಬಂದಮೇಲೆ ನಾನು ಮಾತಾಡ್ತೀನಿ. ಅಲ್ಲ, ಇದ್ರ ಜೊತೆಗೆ ಮತ್ತೆ ಬೇರೆ ರೀತಿಯಾದಂಥ ಅಂದರೆ ಸಚಿವರ ಕಾರ್ಯವೈಖರಿ ಬೇಸರ ಏನಾದರೂ ಯಾವ ಸಚಿವರು ಕಾರ್ಯವೈಖರಿ ನಾನು ಏನು ಹೇಳ್ಬೇಕು ಅದನ್ನೆಲ್ಲ ಹೇಳಿದ್ದೀನಿ. ಸ್ವತಃ BR ಪಾಟೀಲ್ ಅವರು ರಿಪಬ್ಲಿಕ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಇದು ಬೆಂಗಳೂರು ಲೈವ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. BR ಪಾಟೀಲ್ ರಿಸೈನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಸಿಎಂ ಸಲಹೆಗಾರ ಸ್ಥಾನಕ್ಕೆ BR ಪಾಟೀಲ್ ರಿಸೈನ್ ಮಾಡಿದ್ದಾರೆ. ಮುಖ್ಯಮಂತ್ರಿಗೆ ಮುಚ್ಚಿದ ಲಕೋಟೆಯಲ್ಲಿ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಸಲಹೆಗಾರ ಸ್ಥಾನಕ್ಕೆ BR ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಬಳಿಕ BR ಪಾಟೀಲ್ ಫಸ್ಟ್ ರಿಯಾಕ್ಷನ್ ರಿಪಬ್ಲಿಕ್ ಕನ್ನಡಕ್ಕೆ. ರಾಜೀನಾಮೆ ನಿನ್ನೆ ಮೊನ್ನೆಯ ವಿಚಾರ ಅಲ್ಲ ಅಂತ BR ಪಾಟೀಲ್ ಹೇಳ್ತಾ ಇದ್ದಾರೆ. ಅಂದ್ರೆ ಬಹಳ ದಿನಗಳಿಂದ ಹಾಗಾದ್ರೆ ಅಸಮಾಧಾನ ಇತ್ತ. ರಾಜೀನಾಮೆ ಬಗ್ಗೆ ನಾನು ಮೊದಲೇ ನಿರ್ಧಾರ ಮಾಡಿದ್ದೆ ಅಂತ BR ಪಾಟೀಲ್ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಕರೆದ್ರೆ ಹೋಗಿ ಮಾತನಾಡ್ತೀನಿ ಅಂತ BR ಪಾಟೀಲ್ ಹೇಳಿದ್ದಾರೆ. BR ಪಾಟೀಲ್ ಮತ್ತು ಸಿದ್ದರಾಮಯ್ಯ ನಿನ್ನೆ ಮೊನ್ನೆಯಿಂದ ಜೊತೆಗಿದ್ದವರಲ್ಲ, ಬದಲಾಗಿ ದಶಕಗಳ ರಾಜಕಾರಣವನ್ನ ಒಟ್ಟಿಗೆ ಮಾಡಿದಂಥವ್ರು. ಹಾಗಾಗಿ BR ಪಾಟೀಲ್ ಸಿದ್ದರಾಮಯ್ಯ ಸಲಹೆಗಾರರಾಗಿ ರಿಸೈನ್ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಏನೋ ಸಮಥಿಂಗ್ ಬಿಗ್ ಇಸ್ ಗೋಯಿಂಗ್ ಆನ್ ಅಂತ ಅನ್ಸುತ್ತೆ. ಏನೋ ಅನುಮಾನ ಮೂಡುತ್ತೆ. ಏನ್ ನಡೀತಾ ಇದೆ ಹಾಗಾದ್ರೆ? ಏನು ವಿಶೇಷ ಬೆಳವಣಿಗೆ ಏನಲ್ಲದು. ನಾನು ಯಾವತ್ತೋ ರಾಜೀನಾಮೆ ಕೊಡಬೇಕು ಅಂತ ಹಿಂದೆ ನಿರ್ಧಾರ ಮಾಡಿದ್ದೆ. ಅದು ರಾಜ್ಯಪಾಲರ ಒಂದು ತೂಗುಗತ್ತಿ ಒಂದು ತಲೆ ಮೇಲೆ ಇತ್ತಲ್ಲ, ಡಿಸ್ಕ್ವಾಲಿಫಿಕೇಷನ್ ಆಫ್ ಮೆಂಬರ್ಶಿಪ್ಪು, ಆಫೀಸ್ ಆಫ್ ಪ್ರಾಫಿಟ್ದು. ಅದು ಕ್ಲಿಯರ್ ಆಗಲಿ ಅಂತ ಕಾಯ್ತಿದ್ದೆ. ಕ್ಲಿಯರ್ ಆಯಿತು, ಅದು ಬಿಟ್ಟುಬಿಟ್ಟೆ. ಅಸಮಾಧಾನ ಏನಿಲ್ಲ. ನೀವು ಸುಮ್ಮನೆ ಕೆಲವರು ನೀವು ಸುದ್ದಿ ಸಿಗಲಾದ ಸುದ್ದಿಗಳು ಸೃಷ್ಟಿ ಮಾಡ್ತೀರಿ. ಅಸಮಾಧಾನ ಯಾರ ಬಗ್ಗೆನೂ ಇಲ್ಲ. ನಾನು ಏನು ಹೇಳಬೇಕು ಅದನ್ನು ಮುಖ್ಯಮಂತ್ರಿಗೆ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಮುಖ್ಯಮಂತ್ರಿ ಏನೋ ನಿನ್ನೆ ಮೈಸೂರಲ್ಲಿ ಹೇಳಿದ್ದಾರೆ, ಕರೆದು ಮಾತಾಡ್ತೀನಿ ಅಂತ. ಹೋಗ್ತೀನಿ, ಮಾತಾಡ್ತೀನಿ. ಆಫೀಸ್ ಆಫ್ ಪ್ರಾಫಿಟ್ಟು ತಪ್ಪೇನಾಯಿತು. ನಾವು ಶಾಸಕರಾಗಿದ್ದೀವಿ. ಆ ಹುದ್ದೆ ಅಲಂಕರಿಸಿದರೆ ಆಫೀಸ್ ಆಫ್ ಪ್ರಾಫಿಟ್ ಆಗ್ತದೆ. ಅದು ಡಿಸ್ಕ್ವಾಲಿಫಿಕೇಷನ್ ಅಟ್ರಾಕ್ಟ್ ಆಗ್ತದೆ. ಹಿಂದೆ ರಾಮಕೃಷ್ಣ ಹೆಗಡೆಯವ್ರದ್ದಾಗಿತ್ತು. ಹಿಂದೆ ಅವರು ಬಸವನಗುಡಿ MLA ಆಗಿದ್ದರು. ಅವರು ಹಿಂದೆ VP ಸಿಂಗ್ ಪ್ಲ್ಯಾನಿಂಗ್ ಕಮಿಷನ್ದು ವೈಸ್ ಚೇರ್ಮನ್ ಮಾಡಿದ್ರು ಡೆಲ್ಲಿಗೆ. ಆವಾಗ ಅದು ಆಫೀಸ್ ಆಫ್ ಪ್ರಾಫಿಟ್ ಅಟ್ರಾಕ್ಟ್ ಆಯಿತು. ಹೈಕೋರ್ಟ್ದವರು ಅಫ್ಕೋರ್ಸ್ ಇಂಥ ಕೇಸ್ಗಳಾಗ್ಯಾವ. ಹಿಂದೆ ಸೋನಿಯಾ ಗಾಂಧಿಗೊಮ್ಮಾಗಿತ್ತು ಆಫೀಸ್ ಆಫ್ ಪ್ರಾಫಿಟ್ಟು. ಹಾಂ, ಪನ್ನಣ್ಣವರು ಅದು ಅಮೆಂಡ್ಮೆಂಟ್ ಆಗ್ಯದ. ಇದು ನಮ್ಮ ಕೇಸ್ನಲ್ಲಿ ಅಮೆಂಡ್ಮೆಂಟ್ ಆಗಿದ್ದಿಲ್ಲ. ಆಮೇಲೆ ಅಸೆಂಬ್ಲಿಲಿ ತಂದು 2 ಸಲ ಅಮೆಂಡ್ಮೆಂಟ್ ಮಾಡಿದ್ರು. ರಾಜ್ಯಪಾಲರು ಹಸ್ತಾಕ್ಷರ ಹಾಕಿರಲಿಲ್ಲ, ಹಾಕಿದ್ರು ಮೊನ್ನೆ. ಏನು ವಿಶೇಷ ಬೆಳವಣಿಗೆ ಏನಲ್ಲದು. ನಾನು ಯಾವತ್ತೋ ರಾಜೀನಾಮೆ ಕೊಡಬೇಕು ಅಂತ ಹಿಂದೆ ನಿರ್ಧಾರ ಮಾಡಿದ್ದೆ. ಅದು ರಾಜ್ಯಪಾಲರ ಒಂದು ತೂಗುಗತ್ತಿ. ಮುಖ್ಯಮಂತ್ರಿ ಸಲಹೆಗಾರರ ಹುದ್ದೆಗೆ ರಾಜೀನಾಮೆ ನೀಡಿದ ಬಳಿಕ ಇದೀಗ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡದ ಜೊತೆ ಶಾಸಕರಾದಂಥ BR ಪಾಟೀಲ್ ಅವರಿದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ವಿಚಾರ ಅನ್ನುವಂಥದ್ದು. ಸರ್, ತಾವು ಈಗ ನಿನ್ನೆ ಮುಖ್ಯಮಂತ್ರಿಗೆ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿದ್ರಿ. ಅಂದರೆ ಬಹಳ ಒಂದು ಚರ್ಚೆ ಆಗ್ತಾ ಇರುವಂಥದ್ದು ಏನು ಕಾರಣ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಹಂಗೆ ಈಗ ಕಾರಣ ಇಲ್ಲದೇ ಏನೂ ಆಗಲ್ಲ. ನಾನು ಕಾರಣ ಅದನ್ನು ಮುಖ್ಯಮಂತ್ರಿಯವರಿಗೆ ಭಾಳ ವಿವರವಾಗಿ ಹೇಳಿದ್ದೀನಿ, ಪತ್ರದಲ್ಲಿ ತಿಳಿಸಿದ್ದೀನಿ. ಅವ್ರ ಜೊತೆ ಮಾತಾಡಿದೆ, ಮಾಧ್ಯಮಕ್ಕೆ ಮಾತಾಡಲ್ಲ. ಅಂದರೆ ಯಾವ ವಿಚಾರಕ್ಕೆ ಭಾಳ ಪ್ರಮುಖವಾಗಿ ಅನ್ನುವಂಥದ್ದು ಏನು ಹೇಳಬೇಕದನ್ನೆಲ್ಲ ಪತ್ರದಲ್ಲಿ ಬರೆದಿದ್ದೀನಿ. ನಾನು ಕರೆದ್ರೆ ಅವ್ರ ಹತ್ರ ಮಾತಾಡ್ತೀನಿ. ಅಂದರೆ ಏನಾದರೂ ಅನುದಾನ ಹಂಚಿಕೆ ಈ ರೀತಿಯಾದಂಥ ವಿಚಾರಗಳು ಎಲ್ಲ ಅನೇಕ ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳಿಂದನೇ ನಾನು ಸುಮ್ಮನೆ ಕೊಡೋಕ್ಕಾಗಲ್ಲ, ಮಾತಾಡ್ತೀನಿ. ಸರ್, ಅಂದರೆ ಏನೇ ವಿಚಾರ ಇದ್ದರೂ ತಾವು ಪತ್ರ ಬರೆದು CM ಅವ್ರ ಗಮನಕ್ಕೆ ತಂದು ಈ ರೀತಿಯಾದಂಥ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರಿ. ಆದರೆ ಈ ಬಾರಿ ರಾಜೀನಾಮೆ ಪತ್ರ ನೇರವಾಗಿ ಕೊಟ್ಬಿಟ್ರಿ ಅನ್ನೋದು. ನಾನು ಹಿಂದಿನ ರಾಜೀನಾಮೆ ಕೊಡಬೇಕಂದಿದ್ದೆ. ಅದು ಆಫೀಸ್ ಆಫ್ ಪ್ರಾಫಿಟ್ಟು ತಲೆ ಮೇಲೆ ಇತ್ತು. ಅದು ಹೆದರಿ ರಾಜೀನಾಮೆ ಕೊಟ್ಟು ಹೋದರು ಅಂತ ಅನ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಇಷ್ಟು ದಿವಸ ಕಾಯ್ದಿದ್ದೆ. ರಾಜ್ಯಪಾಲರ ಅಂಕಿತ ಬಿತ್ತು. ಸೊ ನಾನು ನಿರಾಳನಾಗಿದ್ದೀನಿ, ರಾಜೀನಾಮೆ ಕೊಟ್ಟೆ. ಅಲ್ಲ, ಒಂದು ವೇಳೆ CM ಅವರು ಮತ್ತೆ ಕರೆದು ಮಾತುಕತೆ ಆಡಿದರೆ? ಅಲ್ಲ, ಮತ್ತೆ CM ಕರೆದ್ರೆ ಖಂಡಿತ ಹೋಗ್ತೀನಿ. ಆದರೆ ರಾಜೀನಾಮೆ ವಾಪಸ್ ತೊಗೊಳ್ಳಲ್ಲ.
ಅಲ್ಲ, ಈ ಮಧ್ಯದಲ್ಲಿ ಅಂದರೆ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ವಿಶೇಷ ಪ್ಯಾಕೇಜ್ ಈ ರೀತಿಯಾದಂಥ ಕೆಲವೊಂದಷ್ಟು ಕೊಡೋದಕ್ಕಾಗಿಲ್ಲ ಸಿ ಎಮ್ ಅವರು ಅನ್ನೋಂಥ ವಿಚಾರ ಕೂಡ ಬೆಳಕಿಗೆ ಬಂದಿರುವಂಥದ್ದು, ಅಂದರೆ ನಿಮ್ಮಿಂದ ಸ್ಪಷ್ಟವಾಗಲಿ ಅನ್ನೋ. ಆರ್ಥಿಕವಾಗಿ ಸಮಸ್ಯೆ ಇದೆ ಅಂತ ನನಗೂ ಗೊತ್ತಿದೆ. ಗ್ಯಾರಂಟಿ ಕಾರ್ಡ್ ಈ ಅನುದಾನ ಮುಂದೆ ಬಜೆಟಲ್ಲಿ ಕೊಡಿ ಅಂತ ಕೇಳಿದ್ದೀನಿ. ಕೊಡ್ಬೋದು. ನಾವು ಯಾಕಂದರೆ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಹಿಂಜರಿಯೋದಿಲ್ಲ. ಸೊ ತಮ್ಮ ಕ್ಷೇತ್ರಕ್ಕೆ ಏನೋ ನೀರಾವರಿ ಇದಕ್ಕೆ 200 ಕೋಟಿ ರೂಪಾಯಿ ಆ ರೀತಿಯಾದಂಥ ನಾನು 200 ಕೋಟಿ ರೂಪಾಯಿ ಕೇಳಿದ್ದೀನಿ ಅಂತರ್ಜಲ ಹೆಚ್ಚು ಮಾಡೋದಕ್ಕೆ. ಮೋಸ್ಟ್ಲಿ ಬಜೆಟಲ್ಲಿ ಕೊಡ್ಬೋದು ಅಂತ ಭರವಸೆ ಇದೆ. ಬಜೆಟ್ ಬಂದಮೇಲೆ ನಾನು ಮಾತಾಡ್ತೀನಿ. ಅಲ್ಲ, ಇದ್ರ ಜೊತೆಗೆ ಮತ್ತೆ ಬೇರೆ ರೀತಿಯಾದಂಥ ಅಂದರೆ ಸಚಿವರ ಕಾರ್ಯವೈಖರಿ ಬೇಸರ ಏನಾದರೂ? ಯಾವ ಸಚಿವರು ಕಾರ್ಯವೈಖರಿ ನಾನು ಏನು ಹೇಳಬೇಕು ಅದನ್ನೆಲ್ಲ ಹೇಳಿದ್ದೀನಿ. ಸ್ವತಃ ಬಿ ಆರ್ ಪಾಟೀಲ್ ಅವರು ರಿಪಬ್ಲಿಕ್ ಕನ್ನಡ